ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಮೆಂತ್ಯ ಚಪಾತಿ. ಮೆಂತ್ಯ ಚಪಾತಿ ಮಾಡಲು ಬೇಕಾಗಿರುವ ಪದಾರ್ಥಗಳು: ಗೋಧಿ ಹಿಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಕರಿಬೇವು, ಜೀರಿಗೆ, ಅರಿಶಿನ, ಉಪ್ಪು. ಬೇಕಾದರೆ ಹಸೆಕಾಯಿ ಬೆಳ್ಳುಳ್ಳಿ ರುಬ್ಬಿ ಹಾಕ್ಬೋದು, ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. ನಂತರ ಸಣ್ಣಗೆ ಹೆಚ್ಚಿರುವ ಮೆಂತ್ಯ ಸೊಪ್ಪು, ಅಳತೆ ತಕ್ಕಷ್ಟು ಮೆಂತ್ಯ ಸೊಪ್ಪು ತಗೊಳ್ಳಿ. ಹಿಟ್ಟು ಎಷ್ಟು ಇರುತ್ತೋ ಅದರ ನೋಡಿ ಅಳತೆ ನೋಡಿ ಸೊಪ್ಪು ತಗೊಳ್ಳಿ. ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ, ಅದಕ್ಕೆ ತಕ್ಕಷ್ಟು ನೀರು ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ನೀವು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಚಪಾತಿ ಸ್ಮೂತಾಗಿ ಬರುತ್ತೆ. ನೀರು ಕೂಡ ಅಷ್ಟೇ, ಜಾಸ್ತಿ ಆಗಬಾರ್ದು. ನೀರು ಜಾಸ್ತಿ ಆದರೆ ಮೆತ್ತಗಾಗುತ್ತೆ, ಚಪಾತಿ ಚೆನ್ನಾಗಿ ಬರಲ್ಲ. ಈ ಥರ ಬರಬೇಕು. ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಚಿ ಒಂದು 10 ನಿಮಿಷ ನೆನೆಯಲು ಬಿಡಿ. ಹತ್ತು ನಿಮಿಷ ನೆಂದಾದಮೇಲೆ ಈ ಥರ ಸಣ್ಣದಾಗಿ ರೋಲ್ ಮಾಡಿಕೊಂಡು ಹಿಟ್ಟು ಹಚ್ಚಿ ಲಟ್ಟಿಸಿ. ನಮ್ಮ ಕಡೆ ಎಲ್ಲ ಮಡಿಕೆ ಮಾಡಿ ಈ ಥರ ಮಡಚಿ ನಾವು ಲಟ್ಟಿಸ್ತೀವಿ. ನೀವು ಯಾವ ಥರ ಬರುತ್ತೆ ಆ ಥರ ಲಟ್ಟಿಸಿ. ಈ ಥರ ಲಟ್ಟಿಸೋದ್ರಿಂದ ಎಳೆಯಾಗಿ ಚಪಾತಿ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ. ನಂತರ ಹಂಚಲ್ಲಿ ಹಾಕಿ, ಕಾದಿರೋ ಹಂಚಿಗೆ ಹಾಕಿ ಫೈನಲಾಗಿ ಚಪಾತಿ ರೆಡಿ. ಮೆಂತ್ಯ ಚಪಾತಿ ರೆಡಿ.